ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಯುಗಾದಿ ಹಬ್ಬದ ದಿವಸ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹುಲಿಕಲ್ಲಿನ ಅಲ್ಲಾಪಟ್ಟಣದ ಮನೆಯ ಶ್ರೀ ವಾದ್ಯಾರ್ ಮಧುಸೂದನ್ ಅವರು ಪಂಚಾಂಗ ಶ್ರವಣವನ್ನು ಸ್ಪಷ್ಟ ಮತ್ತು ಸುಂದರ ವಿವರಣೆಯೊಂದಿಗೆ ಅತ್ಯುತ್ತಮವಾಗಿ ನಡೆಸಿಕೊಟ್ಟರು. ಅವರ ಅಮೂಲ್ಯ ಸೇವೆಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಿಮಗೆ ವೀಕ್ಷಿಸಲು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಹಾಕಿದ್ದೇವೆ. ಎಲ್ಲ ಪೂರ್ತಿಯಾಗಿ ನೋಡಿ ಅವರಿಗೆ ಪೂರ್ಣವಾದ ಸಹಕಾರವನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚಿನಿಂದ ಕೂಡಿ ಸಕಾಲದಲ್ಲಿ ಮಳೆಯನ್ನು ಸುರಿಸುತ್ತದೆ. ಆಡಕ ಪ್ರಮಾಣ अस्मिन् वर्षे आडकपरिमिता वृष्टिर्भवति अत वृष्टिविभागः शतयोजनविस्तीर्णमौनत्यं तु सहस्रकम् आडकस्य प्रमाणं हि देवमानेन कीर्तितं. दशभागान् समुद्रेषु भूदरेषु च सप्त वै द्वौ भागा भूविपर्जन्यो वर्षत्येवं त्रिधा सदा. ಈ ವರ್ಷ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚು ಗುಡುಗುಗಳಿಂದ ಕೂಡಿ ಅನುಕೂಲವಾದ ಮಳೆಯನ್ನು ಸುರಿಸುತ್ತದೆ. ಸಸ್ಯ ಸಂಪತ್ತು ಉತ್ತಮವು. ಮೇರುವಿಗೆ ಆಗ್ನೇಯ ದಿಕ್ಕಿನಲ್ಲಿ ಹುಟ್ಟಿ ದೇವಮಾನದಿಂದ 100 ಯೋಜನ ವಿಸ್ತೀರ್ಣವು 100 ಯೋಜನ ಎತ್ತರವುಳ್ಳ ಕೊಳಗದಲ್ಲಿ 2 ಕೊಳಗದಷ್ಟು ಮಳೆಯನ್ನು ಸುರಿಸುತ್ತದೆ. ಮಳೆಯು ಒಟ್ಟು 19 ಭಾಗಗಳಲ್ಲಿ 10 ಭಾಗ ಸಮುದ್ರಗಳಲ್ಲೂ 7 ಭಾಗ ಬೆಟ್ಟ ಪ್ರದೇಶದಲ್ಲೂ 2 ಭಾಗ ಭೂಮಿಯಲ್ಲೂ ಹೀಗೆ 3 ಪಂಗಡಗಳಾಗಿ ಬೀಳುತ್ತದೆ. ಅಶ್ವಿನಿ ಮಳೆ ರೇವತಿ ಮಳೆ ರೇವತಿ ಮಳೆ ತುಂಬ ರೇವತಿ ಮಳೆ ನಾಳೆ ಪಡ್ಕೊಂಡೆ 30ರಿಂದ 13 ರೇವತಿ ಮಳೆ 31 ನಾಳೆಯಿಂದ 31ನೇ ತಾರೀಕು ತನಕ ಇರುತ್ತೆ. ರೇವತಿ 13ನೇ ತಾರೀಕು ತನಕ 31ನೇ ನಾಳೆಯಿಂದ ಏಪ್ರಿಲ್ 13ನೇ ತಾರೀಕು ತನಕ ರೇವತಿ ಮಳೆ ಇರುತ್ತೆ. ಅದಾದ್ಮೇಲೆ ಅಶ್ವಿನಿ ಮಳೆ ತಾರೀಖು ಅದರಲ್ಲಿ ಯಾವ್ಯಾವ ಮಳೆ ದಿನ ಬರೋದು ಅದು ಮಳೆ ಈಗ ಮುಂದಿನ ಹೇಳ್ತೀನಿ. ಅಶ್ವಿನಿ ಮಳೆ ಏಪ್ರಿಲ್ 13ನೇ ತಾರೀಕು ಹುಟ್ಟುತ್ತೆ, 27ನೇ ತಾರೀಕು ತನಕ ಇರುತ್ತೆ. ಈ ಮಳೆಯು ಅರ್ಧ ಜಲ ಲಗ್ನದಲ್ಲಿ ಹುಟ್ಟುವುದರಿಂದ ಪರ್ವತದಲ್ಲಿ ಪತನ, ನಕ್ಷತ್ರ ಯೋಗ, ಗ್ರಹಗಳ ನೀರಸ ವಾತ, ದಹನ ನಾಡಿ ಸಂಚಾರಗಳಿಂದಲೂ ಮಳೆಯಾಗುವ ಸಾಧ್ಯತೆಗಳಿಲ್ಲವಾದರೂ ಶುಕ್ರನ ಜ್ಯೇಷ್ಠಾದಿ ನಕ್ಷತ್ರ ಸಂಚಾರ ಕಾಲದಲ್ಲಿ ಅತ್ಯಲ್ಪವಾದ ಮಳೆಯಾಗಬಹುದು. ಬಿಸಿಲಿನಲ್ಲಿ ತಾಪವೇ ಅಧಿಕ. ಮಳೆ ನಿರೀಕ್ಷಿಸಬಹುದಾದ ದಿನ ಏಪ್ರಿಲ್ 20, 21, 22, 23, 24, 25, 26. 20ರಿಂದ 26ನೇ ತಾರೀಕು ತನಕ ಮಳೆಯನ್ನು ನಿರೀಕ್ಷಿಸಬಹುದು. ಅದಾದಮೇಲೆ ಭರಣಿ ಮಳೆ ತಾರೀಕು 27, ಏಪ್ರಿಲ್ 27ನೇ ತಾರೀಕಿಂದ 11ನೇ ತಾರೀಕು ತನಕ ಇರುತ್ತೆ. ತಾರೀಕು ಏಪ್ರಿಲ್ 27ನೇ ತಾರೀಕಿಂದ ಭರಣಿ ಮಳೆ ಮೇ 11ನೇ ತಾರೀಕು ತನಕ ಇರುತ್ತೆ. ಗ್ರಹಗಳ ನಾಡಿ ಸಂಚಾರ ಉತ್ತಮವಾಗಿಲ್ಲದಿರುವಿಕೆ, ಪರ್ವತದಲ್ಲಿ ಪತನ, ಪಾದಜಲದಲ್ಲಿ ಹುಟ್ಟುವಿಕೆ, ಅಗ್ನಿ ನಕ್ಷತ್ರ ದೋಷಾರಂಭ ಮೊದಲಾದ ಯೋಗಗಳಿಂದ ಪ್ರಿಯ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್.